ಏನ್ ಮಾಡ್ಬೇಕಂದ್ರೆ 2 ಡೆಮೋ ಮುಖಾಂತರ ನಮ್ಮ ಮಾತನ್ನ ಹೇಳಿ ಕಂಪ್ಲೀಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಈ ಬಿಸ್ನೆಸ್ ಅಲ್ಲಿ ವಿನ್ ಆಗ್ಬೇಕಂದ್ರೆ, ಸಕ್ಸಸ್ ಆಗ್ಬೇಕಂದ್ರೆ ಯಾರೆಲ್ಲ ಸಕ್ಸಸ್ ಆಗ್ಬೋದು, ಯಾರೆಲ್ಲ ಬೆಳಿಬೋದು, ಯಾರೆಲ್ಲ ಗ್ರೋ ಆಗ್ಬೋದು ಅಂತ ಒಂದು ಚಿಕ್ಕ ಡೆಮೋ ಮಾಡ್ಬೋದಾ? ರೈಟ್. ಇಲ್ಲಿ ಯಾರಾದ್ರೂ 5ನೇ ಕ್ಲಾಸ್ ಒಳಗಡೆ ಓದಿರೋ 1 2 3 4 ಓದಿರೋ ಸರ್? ದಯವಿಟ್ಟು ನಿಂತ್ಕೊಳ್ಳಿ ಸರ್. ಎಸ್ ಸರ್, ಎಷ್ಟನೇ ಕ್ಲಾಸ್ ಓದಿದ್ರಾ? 5ನೇ ಕ್ಲಾಸ್ ಓದಿದ್ರಾ? ಓಕೆ. ಯಾರಾದ್ರೂ 5 ಮೇಲೆ 10 ಒಳಗಡೆ ಓದಿರೋರು? ಎಸ್ ಸರ್ ಇದ್ದಾರೆ. ಓಕೆ, ನೀವು ಸರ್ ಇದ್ದಾರೆ. ಎಸ್. ಎಷ್ಟನೇ ಕ್ಲಾಸ್ ಓದಿದ್ರ ಸರ್? 10th ಫೇಲ್. ಓಕೆ. ಸೆಕೆಂಡ್ PUC ಓದಿದ್ರೆ ಯಾರಾದ್ರೂ ಒಬ್ರು? ಓಕೆ, ಸೆಕೆಂಡ್ PUC ಅಲ್ಲೇ ಸರ್, ಅಲ್ಲೇ. ಥ್ಯಾಂಕ್ ಯು. ITI ಓದಿದ್ರೆ ಯಾರಾದ್ರೂ ಒಬ್ರು? ITI? ಎಸ್ ಸರ್, ಸರ್ ಇದ್ದಾರೆ. ಓಕೆ. ಡಿಪ್ಲೊಮಾ ಓದಿದ್ರೆ ಯಾರಾದ್ರೂ ಒಬ್ರು? ಸರ್ ದಯವಿಟ್ಟು ನಿಂತ್ಕೊಳ್ಳಿ ಸರ್ ಪ್ಲೀಸ್. ಡಿಗ್ರಿ ಓದಿದ್ರೆ ಯಾರಾದ್ರೂ ಒಬ್ರು? ಸರ್ ನಿಂತ್ಕೊಳ್ಳಿ ಸರ್ ಪ್ಲೀಸ್. ಓಕೆ. ಇಲ್ಲಿ ಒಂದು ಸಿಂಪಲ್ ಕ್ಲಾರಿಟಿ. ಸರ್ 5ನೇ ಕ್ಲಾಸ್ ಓದಿದ್ರೆ ಸರ್, 10ನೇ ಕ್ಲಾಸ್ ಓದಿದ್ರೆ ಸರ್, ಸೆಕೆಂಡ್ PUC, ದೆನ್ ITI, ಡಿಪ್ಲೊಮಾ, ಡಿಗ್ರಿ. ಕರೆಕ್ಟ್ ಅಲ್ವಾ? ಇದೆಲ್ಲ ಕ್ವಾಲಿಫಿಕೇಶನ್ ಒಂದೇನಾ? ತುಂಬಾ ಡಿಫರೆನ್ಸ್ ಇದೆ. ಕರೆಕ್ಟ್ ಅಲ್ವಾ? ಜಸ್ಟ್ ಒಂದೇ ಒಂದು ಕ್ಲಾರಿಟಿ. ಬಿಸ್ನೆಸ್ ಅಲ್ಲಿ ಯಾರೆಲ್ಲ ವಿನ್ ಆಗ್ಬೋದು ಅಂದ್ರೆ, ಫಾರ್ ಎಕ್ಸಾಂಪಲ್ 5ನೇ ಕ್ಲಾಸ್ ಓದಿರೋರಿಗೆ ಕ್ರಿಕೆಟ್ ಆಡಂತ ಒಂದು ಬಾಲ್, ಟೆನ್ನಿಸ್ ಬಾಲ್ ಕೊಟ್ಟಿದ್ದೀವಿ, ಅವ್ರು ಗೋಡೆಗೆ ಎಸಿತಾರೆ. ಸರ್ ಗೋಡೆಗೆ ಎಸರು ಏನಾಗುತ್ತೆ ಸರ್? ಬಾಲ್ ಏನಾಗುತ್ತೆ? ನೀವು ಎಷ್ಟನೇ ಕ್ಲಾಸ್ ಓದಿದ್ದಾರೆ? 5ನೇ ಕ್ಲಾಸ್ ಅವ್ರ ವಸ್ತ್ರ ವಾಪಸ್ ಬರುತ್ತೆ. ಕರೆಕ್ಟಾ? ಈಗ ಅವ್ರಿಗಿಂತ ಡಬಲ್ ಓದಿದ್ರೆ 10ನೇ ಕ್ಲಾಸ್, ನೀವು ವಸ್ತ್ರ ಏನಾಗುತ್ತೆ? ಇದು ಹೆಂಗೆ? ಅವ್ರು ಕಡಿಮೆ ಓದಿದ್ರೆ ವಾಪಸ್ ಬರ್ಬೇಕು, ಇವ್ರು ಜಾಸ್ತಿ ಓದಿದಾರಪ್ಪ, ಏನಾಯ್ತು? ವಾಪಸ್ ಬಂತು. ಸೆಕೆಂಡ್ PUC ಸರ್, ನೀವು ವಸ್ತ್ರ ವಾಪಸ್ ಬಂತು. ITI ಸರ್ ವಾಪಸ್. ಡಿಪ್ಲೊಮಾ ಸರ್ ಈಗ ಎಲ್ಲರಿಗಿಂತ ಟಾಪ್. ಕರೆಕ್ಟ್ ಅಲ್ವಾ? ಎಲ್ಲರಿಗಿಂತ ಜಾಸ್ತಿ. ಸರ್ ನೀವು ವಸ್ತ್ರ ಏನಾಗುತ್ತೆ? ಸ್ನೇಹಿತರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಬಾಲಿಗೆ ಭೇದ ಭಾವ ಇಲ್ಲ. 5ನೇ ಕ್ಲಾಸ್ ವಸ್ತು ವಾಪಸ್ ಬರುತ್ತೆ, 10ನೇ ಕ್ಲಾಸ್ ವಸ್ತು ವಾಪಸ್ ಬರುತ್ತೆ, ಸೆಕೆಂಡ್ PUC ವಸ್ತು ವಾಪಸ್ ಬರುತ್ತೆ, ITI ವಸ್ತು ವಾಪಸ್ ಬರುತ್ತೆ, ಡಿಪ್ಲೊಮಾ ವಸ್ತು ವಾಪಸ್ ಬರುತ್ತೆ, ಡಿಗ್ರಿ ವಸ್ತು ವಾಪಸ್ ಬರುತ್ತೆ. ಬಾಲಿಗೆ ಭೇದ ಭಾವ ಇಲ್ಲ, ಯಾರ ವಸ್ತು ವಾಪಸ್ ಬರುತ್ತೆ. ವೆಸ್ಟೀಜ್ ಅಲ್ಲೂ ಭೇದ ಭಾವ ಇಲ್ಲ, ಯಾರು ಮಾಡಿದ್ರು ಸಕ್ಸಸ್ ಆಗ್ತದೆ, ಭೇದ ಭಾವ ಇಲ್ಲ. ಯಾರು ಬೇಕಾದ್ರೂ ಸಕ್ಸಸ್ ಆಗ್ಬೋದು, ಯಾರು ಬೇಕಾದ್ರೂ ಗ್ರೋ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಅದೇ ತರ ಈ ಬಿಸ್ನೆಸ್ ಯಾಕೆ ಮಾಡ್ಬೇಕು ಅನ್ನೋ ಒಂದು ಸಿಂಪಲ್ ಒಂದು ಡೆಮೋ, ತುಂಬಾ ಪವರ್ಫುಲ್ ಆಗಿರೋಂಥ ಒಂದು ಡೆಮೋ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾರಾದ್ರೂ ಒಂದು 5 ಜನ ಸ್ಟೇಜ್ ಮೇಲೆ ಬರ್ತೀರಾ ಸರ್? ಇದೇನಿದು? ಏನಿದು? ಓಕೆ. ಎಷ್ಟು ಲೀಟರ್ ಇದೆ? 1 ಲೀಟರ್. 1 ಲೀಟರ್. 1 ಲೀಟರ್ ನೀರು ಬಾಟಲ್ ಇದೆ. ಇದ್ರ ವ್ಯಾಲ್ಯೂ ಎಷ್ಟು? ಈಗ ಹೇಳಿ ಎಷ್ಟು ಅಂತೇಳಿ. ಈಗ ಹೇಳಿ, ನಾನು ಹೇಳ್ತೀನಿ. ಈ ಬಾಟಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಸ್ ಅಲ್ಲಿ ಇದೆ, ಈಗ ತಯಾರಾಗಿದೆ. 5 ರೂಪೀಸ್. ಎಷ್ಟು? 5 ರೂಪೀಸ್. ಅದು ಡಿಸ್ಟ್ರಿಬ್ಯೂಟರ್ ಹತ್ರ ಬಂದಿದೆ 10 ರೂಪಾಯಿ. ಅದು ಹೋಲ್ಸೇಲರ್ ಹತ್ರ ಬಂದಿದೆ 15 ರಿಂದ 16 ರೂಪಾಯಿ. ಇದು ರಿಟೇಲರ್ ಹತ್ರ ಬಂದಿದೆ. ಹೊರಗಡೆ ಶಾಪ್ ಅಲ್ಲಿ ಎಷ್ಟು? 20 ರೂಪಾಯಿ. ರೈಟ್. ಈಗ ಇದು ಈ ತರ ಸ್ಟಾರ್ ಹೋಟ್ಲಿಗೆ ಬಂದಿದೆ 30 ರಿಂದ 40 ರೂಪಾಯಿ ಇರುತ್ತೆ. ಕರೆಕ್ಟಾ? ಸ್ಟಾರ್ ಹೋಟೆಲ್ ಹೋದಾಗ 40 ರೂಪಾಯಿ ಆಗುತ್ತೆ. ಅದೇ ಈಗ ಏರ್ಪೋರ್ಟಿಗೆ ಬಂದಿದೆ ಎಷ್ಟು? ಈಗ ಹೇಳಿದ್ರ ವ್ಯಾಲ್ಯೂ ಎಷ್ಟು? ಎಷ್ಟಿದ್ರ ವ್ಯಾಲ್ಯೂ? ಎಲ್ಲಿ ಇರುತ್ತೆ ಅಲ್ಲಿ ಪ್ಲೇಸ್, ಯಾವ ಜಾಗದಲ್ಲಿ ಇರುತ್ತೆ. ಈಗ ಹೇಳಿ 5 ರೂಪಾಯಿ. ಕರೆಕ್ಟ್? ಈಗ 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 40 ಸ್ಟಾರ್ ಹೋಟೆಲ್ ಬಂದಿದೆ. ಈಗ ಇದರ ಅರ್ಥ ಏನು? ಈ ಬಾಟಲ್ಗೆ ವ್ಯಾಲ್ಯೂ ಇಲ್ಲ. ಈ ಬಾಟಲ್ ಯಾವ ಪ್ಲೇಸ್ ಅಲ್ಲಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದಕ್ಕೆ ಎಷ್ಟು ವ್ಯಾಲ್ಯೂ ಅನ್ನೋದು. ಅದೇ ತರ ನಾವು ಈ ಬಾಟಲ್ ತರನೇ ನಾವು ಎಲ್ಲಿ ಹುಟ್ಟಿದ್ವೋ ಎಲ್ಲಿ ಬೆಳೆದ್ವೋ ಅಲ್ಲೇ ಇದ್ದಾಗ ಅದೇ ಕೆಲಸ ಮಾಡ್ಕೊಂಡಿದ್ದಾಗ ನಮ್ಮ ವ್ಯಾಲ್ಯೂ ಇಷ್ಟಿರುತ್ತೆ. ಎಷ್ಟು? ಇಷ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ವೆಸ್ಟಿನ್ ಬಗ್ಗೆ ಮಾತಾಡೋದಾದ್ರೆ ಇದು ಬ್ರಾನ್ಸ್ ಡೈರೆಕ್ಟರ್ ಲೆವೆಲ್. ಇಲ್ಲಿ ಬಂದಾಗ ನಮಗೆ ಒಂದು 5,000 ವ್ಯಾಲ್ಯೂ ಇರುತ್ತೆ. ಅದೇ ನೆಕ್ಸ್ಟ್ ಸಿಲ್ವರ್ ಆದಾಗ ನಮಗೆ ಒಂದು 10,000 ವ್ಯಾಲ್ಯೂ ಇರುತ್ತೆ. ಗೋಲ್ಡ್ ಆದಾಗ ನಮಗೆ 15,000 ವ್ಯಾಲ್ಯೂ ಇರುತ್ತೆ. ಅಲ್ಲಿಂದ 20,000